ಶಾಸಕ ಮುನಿರತ್ನ ಸೇರಿ 7 ಜನರ ಮೇಲೆ ಅತ್ಯಾಚಾರ ಪ್ರಕರಣ ಉಳಿದ ಆರೋಪಿಗಳನ್ನ ಬಂಧಿಸೋಕೆ ಬಲೆ ಬೀಸಿದ್ದಾರೆ ಪೊಲೀಸರು. ಆರೋಪಿಗಳನ್ನ ಬಂಧಿಸೋಕೆ 2 ಪ್ರತ್ಯೇಕ ತಂಡವನ್ನ ರಚನೆ ಮಾಡಲಾಗಿದೆ. ನೋಡಿ, ಶಾಸಕ ಮುನಿರತ್ನ ಸೇರಿ ಒಟ್ಟು 7 ಜನರ ಮೇಲೆ ಈ ಅತ್ಯಾಚಾರ ಪ್ರಕರಣ ದಾಖಲಾಗಿರುವುದು. ಮುನಿರತ್ನನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನುಳಿದ ಆರೋಪಿಗಳನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಪ್ರತ್ಯೇಕವಾಗಿ 2 ತಂಡಗಳನ್ನು ರಚನೆ ಮಾಡಿದ್ದಾರೆ. ರಾಮನಗರ ಎಸ್ಪಿ ಕಾರ್ತಿಕ್ ರೆಡ್ಡಿ ನೇತೃತ್ವದಲ್ಲಿ ಒಂದು ಟೀಮ್ ರಚನೆ ಆಗಿದೆ. A2 ವಿಜಯ್ ಕುಮಾರ್, A3 ಸುಧಾಕರ್, A4 ಕಿರಣ್ ಕುಮಾರ್, A5 ಲೋಹಿತ್ ಗೌಡ, A6 ಮಂಜುನಾಥ್, A7 ಲೋಕಿ ವಿರುದ್ಧ FIR ದಾಖಲಾಗಿರೋದು. ಇವರೆಲ್ಲರನ್ನ ಈಗ ಅರೆಸ್ಟ್ ಮಾಡಬೇಕಾಗಿದೆ. ಇವರೆಲ್ಲರನ್ನ ವಶಕ್ಕೆ ಪಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಪೊಲೀಸರು 2 ತಂಡವನ್ನ ರಚನೆ ಮಾಡಿಕೊಂಡಿದ್ದಾರೆ. ಆರೋಪಿಗಳ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಮುನಿರತ್ನ PA, ಮುನಿರತ್ನ ಗನ್ಮ್ಯಾನ್, ಮುನಿರತ್ನ ಜೊತೆಗಿದ್ದವರು, ಮುನಿರತ್ನ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು, ಅನೇಕರ ಹೆಸರನ್ನ ಹಲವು ಕೇಸಸ್ಗಳ ಮುಖಾಂತರವಾಗಿ ಉಲ್ಲೇಖಿಸಲಾಗಿದೆ. ಅಸಂತ್ರಸ್ತ ಮಹಿಳೆ ಅತ್ಯಾಚಾರ ಮಾತ್ರ ಅಲ್ಲ, ಈ ಮಹಿಳೆಯನ್ನ ಬೇರೆ ಬೇರೆ ಕೆಲಸಗಳಿಗೂ ಕೂಡ ಬಳಸ್ಕೊಂಡಿದ್ರು ಅನ್ನೋದನ್ನ ಕೂಡ ಆಕೆ ಹೇಳಿರೋದು ಅದು FIR ಅಲ್ಲಿ ಉಲ್ಲೇಖ ಆಗಿದೆ. ಈ ಸಂದರ್ಭದಲ್ಲಿ ಅನೇಕರ ಹೆಸರನ್ನ ಪ್ರಸ್ತಾಪಿಸಲಾಗಿದೆ. ಯಾರ್ಯಾರಿಗೆ ಖೆಡ್ಡ ತೋಡೋದಕ್ಕೆ ರೆಡಿ ಆಗಿದ್ರು, ಯಾರ್ಯಾರಿಗೆ ಖೆಡ್ಡ ತೋಡಿದ್ರು, ಯಾರ್ಯಾರಿಗೆ ಖೆಡ್ಡ ತೋಡಬೇಕಾಗಿತ್ತು, ಇವ್ರು ಸ್ಕೆಚ್ ಹೇಗಾಗ್ತಿದ್ರು, ಏನು ಸ್ಕೆಚ್ ಆಗಿತ್ತು, ಇದೆಲ್ಲವನ್ನ ಕೂಡ ಆಕೆ ಹೇಳಿರೋದು. ಆ ಪೈಕಿ ಈಗ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 7 ಜನ, ಅದರಲ್ಲಿ A1 ಮುನಿರತ್ನ, ಇನ್ನುಳಿದಂತೆ ಜೊತೆಗೆ ಅನೇಕರ ಹೆಸರು ಕೂಡ ಇದೆ. ಸೊ ಅವರೆಲ್ಲರನ್ನ ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ರಾಮನಗರ SP ಕಾರ್ತಿಕ್ ರೆಡ್ಡಿ ನೇತೃತ್ವದಲ್ಲಿ ಒಂದು ಟೀಮ್ ರಚನೆ ಮಾಡಿಕೊಂಡಿದ್ದಾರೆ. ಈ A2 ವಿಜಯ್ ಕುಮಾರು, A3 ಸುಧಾಕರು, A4 ಕಿರಣ್ ಕುಮಾರು, A5 ಲೋಹಿತ್ ಗೌಡ, A6 ಮಂಜುನಾಥ್, A7 ಲೋಕಿ ಇವ್ರ ವಿರುದ್ಧ FIR ಇರೋದ್ರಿಂದ ಇವರೆಲ್ಲರನ್ನ ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ನಡೆಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಇದೀಗ ಅಲರ್ಟ್ ಆಗಿದ್ದಾರೆ. ಸೊ ಈಗಾಗಲೇ ಮಹಿಳೆಯ ಮೆಡಿಕಲ್ ಚೆಕಪ್ ಅನ್ನ ಮಾಡಲಾಗಿತ್ತು. ಅಸಂತ್ರಸ್ತ ಮಹಿಳೆಯನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡಲಾಗಿತ್ತು. ಮುನಿರತ್ನಗೆ ಸಂಬಂಧಪಟ್ಟಂತ ಅವರ ಗೋಡನ್ ಮತ್ತು ಕೆಲವು ಖಾಸಗಿ ರೆಸಾರ್ಟ್ನ ಹೆಸರನ್ನು ಕೂಡ ಆಕೆ ಉಲ್ಲೇಖ ಮಾಡಿದ್ರು. ಸೊ ಅಲ್ಲೆಲ್ಲವೂ ಕೂಡ ಸ್ಥಳ ಮಹಜರನ್ನ ಮಾಡೋದ್ರ ಜೊತೆಗೆ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸಲಾಗುತ್ತೆ. ಈ ಕೇಸ್ನಲ್ಲಿ ಯಾರು ಟ್ರ್ಯಾಪ್ ಆದ್ರು, ಯಾರನ್ನ ಟ್ರ್ಯಾಪ್ ಮಾಡಿದ್ರು, ಯಾರನ್ನ ಟ್ರ್ಯಾಪ್ ಮಾಡಬೇಕಾಗಿತ್ತು, ಇದೆಲ್ಲವೂ ಕೂಡ ಇಲ್ಲಿ ಮುಖ್ಯವಾಗಿ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಎಲ್ಲವನ್ನು FIRನಲ್ಲಿ ಉಲ್ಲೇಖಿಸಲಾಗಿದೆ. ಅದರಂತೆಯೇ ತನಿಖೆಯನ್ನ ಪ್ರಾರಂಭಿಸಿದ್ದಾರೆ ಪೊಲೀಸರು. ಮುನಿರತ್ನ ಈ ಥರದೊಂದು ಪರಿಸ್ಥಿತಿಯನ್ನ ನಾನು ಎದುರಿಸ್ತೀನಿ, ಅದು 1 ವಾರದ ಒಳಗೆ ಅನ್ನೋದನ್ನು ಭಾವಿಸಿರಲಿಲ್ಲ. ಜಾತಿ ನಿಂದನೆ ಕೇಸ್ನಲ್ಲಿ ಸಂಕಷ್ಟ ಎದುರಾಗಿತ್ತು, ಅಟ್ರಾಸಿಟಿ ಕೇಸ್ ದಾಖಲಾಗಿತ್ತು, ಜೈಲಿಗೂ ಹೋಗಬೇಕಾದಂಥ ಪರಿಸ್ಥಿತಿ ಬಂತು. ಸೊ ಇದರ ಬೆನ್ನಲ್ಲೇ ಅಲ್ಲಿಂದ ಹೊರಗೆ ಬಂದಿದ್ದಷ್ಟೇ, ಜಾಮೀನು ಸಿಕ್ಕಿದ್ದಷ್ಟೇ, ಬರ್ತಿದ್ದ ಹಾಗೇನೆ ಇನ್ನೊಂದು ಕೇಸ್ನಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದೇ ಈ ರೇಪ್ ಕೇಸ್. ಈ ಕೇಸ್ಗೆ ಸಂಬಂಧಪಟ್ಟಂತೆ ಮುನಿರತ್ನನನ್ನು ಕೂಡ ತನಿಖೆಯನ್ನು ನಡೆಸಲಾಗುತ್ತೆ. ಅಸಂತ್ರಸ್ತ ಮಹಿಳೆಗೂ ಮುನಿರತ್ನಗೂ ಏನು ಸಂಬಂಧ, ಯಾವಾಗಿಂದ ಕಾಂಟ್ಯಾಕ್ಟ್ನಲ್ಲಿ ಇದ್ರು, ಯಾಕೆ ಕಾಂಟ್ಯಾಕ್ಟ್ ಮಾಡಿದ್ರು, ಯಾರು ಮೆಸೇಜ್ ಮಾಡಿದ್ರು, ಯಾರು ಫೋನ್ ಮಾಡಿದ್ರು, ಎಲ್ಲವನ್ನೂ ಕೂಡ ಟೆಕ್ನಿಕಲ್ ಎವಿಡೆನ್ಸನ್ನು ಕೂಡ ಕಲೆ ಹಾಕಲಿದ್ದಾರೆ ಪೊಲೀಸರು. ಈ ಬೆಳವಣಿಗೆಗಳ ನಡುವೆ ಮುನಿರತ್ನನನ್ನ ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಚೆಕಪ್ ಅನ್ನು ಕೂಡ ಮಾಡಲಾಗತ್ತೆ. ಇನ್ನುಳಿದ ಆರೋಪಿಗಳನ್ನ ಬಂಧಿಸುವಂತಹ ನಿಟ್ಟಿನಲ್ಲೂ ಕೂಡ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಯಾರ್ಯಾರು ಎಲ್ಲಿದ್ದಾರೆ, ಏನು, ಅವ್ರಿಗೂ ಈ ಕತೆಗೂ ಏನು ಲಿಂಕು, ಏನೇನಾಯಿತು, ಇದೆಲ್ಲವನ್ನೂ ಕೂಡ ತನಿಖೆಯ ನಂತರ ತಿಳಿಬೇಕಾಗತ್ತೆ. ತನಿಖೆಯಲ್ಲಿ ಏನೇನು ಬಹಿರಂಗ ಆಗುತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದರೆ ಇಲ್ಲಿ ಕೇವಲ ಕ್ರಿಮಿನಲ್ ಅಂತ ಆರೋಪ ಅಷ್ಟೇ ಅಲ್ಲ, ರಾಜಕೀಯವಾಗಿ ದ್ವೇಷ, ರಾಜಕೀಯ ಒಂದಷ್ಟು ವ್ಯಕ್ತಿಗಳ ಹೆಸರು ಕೂಡ ಉಲ್ಲೇಖ ಆಗಿರೋದ್ರಿಂದ ಈ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ, ಸುದ್ದಿನೂ ಆಗ್ತಾ ಇದೆ. ಮುನಿರತ್ನ ಅವರ ಅಪೋಸಿಟ್ನಲ್ಲಿ ಇದ್ದಂಥ ಕೆಲವೊಂದಷ್ಟು ನಾಯಕರುಗಳನ್ನ ಖೆಡ್ಡಾಗೆ ಕೆಡುವಂಥ ಪ್ಲಾನ್ ಆಗಿತ್ತು. ಮತ್ತು ಮುನಿರತ್ನಗೆ ಯಾರಾದರೂ ಎದುರು ಮಾತನಾಡಿದ್ರೆ, ಮುನಿರತ್ನ ಮುಂದೆ ನಿಂತು ಯಾರಾದರೂ ಮಾತನಾಡಿದ್ರೆ, ಮುನಿರತ್ನಗೆ ಯಾರಾದರೂ ಪೈಪೋಟಿ ಕೊಟ್ಟರೆ ಅವರನ್ನು ಕೂಡ ಖೆಡ್ಡಾಗೆ ಕೆಡಬೇಕು ಅನ್ನೋದನ್ನು ಟ್ರ್ಯಾಪ್ ಮಾಡುವಂಥ ಕೆಲಸವನ್ನು ಮಾಡಿಸಲಾಗ್ತಿತ್ತು ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಆಗಿರುವಂಥ ಹಿನ್ನೆಲೆಯಲ್ಲಿ ಇದೆಲ್ಲವೂ ಕೂಡ ತನಿಖೆಗೆ ಒಳಪಡಬೇಕಾಗತ್ತೆ. ಆ ಮಹಿಳೆಯನ್ನ ಹೇಗೆ ಬಳಸ್ಕೊಂಡಿದ್ರು, ಯಾಕೆ ಬಳಸ್ಕೊಂಡಿದ್ರು, ಆ ಮಹಿಳೆಗೆ ಏನೇನು ಅನ್ಯಾಯ ಆಗಿದೆ, ಆ ಮಹಿಳೆ ಯಾಕೆ ಮುನಿರತ್ನ ಹೇಳ್ದಂಗೆ ಕೇಳಿದ್ರು, ಎಲ್ಲವನ್ನೂ ಕೂಡ ತನಿಖೆಯಲ್ಲಿ ಹೊರಗೆ ತರಲಾಗತ್ತೆ.
ಪೊಲೀಸರು ಈಗ ಆಲ್ರೆಡಿ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ಈ ಕೇಸಸ್ನಲ್ಲಿ ಮುನಿರತ್ನನ ಸ್ಟೇಟ್ಮೆಂಟ್ ಹಾಗೇನೆ ಅದರ ಜೊತೆಗೆ ಸಂತ್ರಸ್ತ ಮಹಿಳೆಯ ಸ್ಟೇಟ್ಮೆಂಟ್ ಮತ್ತು ಆಕೆ ಹೇಳಿರುವಂತ ಒಂದಷ್ಟು ಹೆಸರುಗಳ ಸ್ಟೇಟ್ಮೆಂಟ್ ಇದೆಲ್ಲವೂ ಏನಾಗಿರುತ್ತೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮುನಿರತ್ನ ಎಲ್ರಿಗೂ ಗೊತ್ತಿರೋ ಹಾಗೆ ರಾಜಕೀಯ ವ್ಯಕ್ತಿ ಮಾತ್ರ ಅಲ್ಲ, ನಿರ್ಮಾಪಕ ಕೂಡ. ಹಾಗಾಗಿ ಇದೂ ಸಹ ಹೈ ಪ್ರೊಫೈಲ್ ಕೇಸೇ ಆಗಿದೆ. ಈಗ ಸಾಲು ಸಾಲು ರಾಜ್ಯದಲ್ಲಿ ಹೈ ಪ್ರೊಫೈಲ್ ಕೇಸಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಎಲ್ಲದರಲ್ಲೂ ಇರುವಂತ ಒಂದೇ ಒಂದು ಭಯ, ದುಡ್ಡಿರುವಂತ ವ್ಯಕ್ತಿಗಳಾಗಿರೋದ್ರಿಂದ ಕೇಸ್ ಮುಚ್ಚೋಗ್ಬಿಡುತ್ತಾ, ಕೇಸ್ನಿಂದ ಹೊರಗೆ ಬಂದ್ಬಿಡ್ತಾರಾ ಅಂತ. ಸೊ ಮುನಿರತ್ನ ವಿಚಾರದಲ್ಲೂ ಕೂಡ ಅದೇ ಆಗ್ತಾ ಇರೋದು. ಅದೇ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲೂ ಕೂಡ ಇದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಮುನಿರತ್ನಗೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟ ಎದುರಾಗ್ತಾ ಇರೋದು. ಈಗ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಹೇಗೆಲ್ಲ ನಡೆಯುತ್ತೆ ಮತ್ತು ಈ ಪ್ರಕರಣದಲ್ಲಿ ಇನ್ನೂ ಅನೇಕ ಆರೋಪಿಗಳಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನು ಪ್ರಾರಂಭಿಸಿದ್ದಾರೆ? ನೀತಿ, ಈಗಾಗಲೇ ಮುನಿರತ್ನವರ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರಾಮನಗರ ಜಿಲ್ಲಾ ಪೊಲೀಸ್ ಏನು ವಶಕ್ಕೆ ಪಡ್ಕೊಂಡಿರುವಂಥದ್ದು. ಈಗಾಗಲೇ ವಯಾಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧನ ಮಾಡಿ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು. ನಿನ್ನೆಯಷ್ಟೇ ಅವರು ಏನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಾಮೀನನ್ನು ಕೂಡ ಪಡ್ಕೊಂಡಿದ್ರು. ಜಾಮೀನನ್ನು ಪಡ್ಕೊಂಡ ಬೆನ್ನಲ್ಲೇ ಅವರಿಗೆ ಬಿಡುಗಡೆ ಭಾಗ್ಯ ಇದೆ ಅಂತ ಹೇಳಲಾಗ್ತಿತ್ತು. ಆದರೆ ಯಾವಾಗ ಅದರ ಬೆನ್ನಲ್ಲೇ ಅತ್ಯಾಚಾರ ಆರೋಪ ಪ್ರಕರಣ ಕೂಡ ದಾಖಲಾಗುತ್ತೆ. ಅದು ದಾಖಲಾದ ತಕ್ಷಣ ಬಾಡಿ ವಾರೆಂಟ್ ಅನ್ನು ಹಾಕೊಂಡು ಅವ್ರನ್ನ ಪರಪ್ಪನ ಅಗ್ರಹಾರ ಜೈಲಿಂದ ಹೊರಬರೋದನ್ನೇ ಕಾಯ್ತಾ ಇದ್ರು. ಬಂದ ತಕ್ಷಣ ಈಗಾಗಲೇ ಮುನಿರತ್ನಂ ಅವರನ್ನ ವಶಕ್ಕೆ ಪಡ್ಕೊಂಡು ಬಂಧನವನ್ನು ಮಾಡಿರುವಂಥದ್ದು. ಬಂಧಿಸಿ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾರೆ ಮತ್ತು ವಿಚಾರಣೆಯನ್ನ ಮುಂದುವರಿಸುವಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಇಡೀ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಮತ್ತು ಈ ಪ್ರಕರಣ ಆಗಿದ್ದು ಯಾವಾಗ, ಸೊ ಇವ್ರ ಮೇಲೆ ಈಗಾಗಲೇ ಅತ್ಯಾಚಾರ ಆರೋಪ ಮಾಡಿರುವಂತಹ ಮಹಿಳೆ ಏನಿದ್ದಾಳೆ ಆಕೆ ಏನೆಲ್ಲ ದಾಖಲಾತಿಗಳನ್ನು ಮತ್ತು ಸಾಕ್ಷ್ಯಾಧಾರಗಳನ್ನು ಕೊಡ್ತಾಳೆ ಅನ್ನೋದು ಪ್ರಮುಖವಾಗುತ್ತೆ. ಆದರೆ ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳು ಈಗಾಗಲೇ ರಿಲೀಸ್ ಆಗಿರುವಂಥದ್ದು. ಆ ವಿಡಿಯೋಗಳನ್ನ ಫೋಟೋಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮುನಿರತ್ನಂ ಅವರ ಪಾತ್ರ ಇದರಲ್ಲಿ ನೇರವಾಗಿ ಎಷ್ಟಿದೆ ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ. ಅದರ ಜೊತೆಗೆ ಅವರು ಮಾಡಿರುವಂತಹ ಆರೋಪಗಳೇನಿದೆ 2023ರಿಂದನೂ ಕೂಡ ಈ ಪ್ರಕರಣ ಬೆಳಕಿಗೆ ಬರುತ್ತೆ. ಕಗ್ಲಿಪುರದಲ್ಲಿ ದೂರನ್ನು ಕೂಡ ಕೊಡಲಾಗುತ್ತೆ. ಆದರೆ ಆ ಸಂದರ್ಭದಲ್ಲಿ ಮುನಿರತ್ನಂ ಅವರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಆಗೋದಿಲ್ಲ. MLA ಆಗಿರೋದ್ರಿಂದ ಅವರನ್ನು ಎದುರಿಸಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ತನಿಖೆಗೆ ಕೂಡ ಸಹಕಾರವನ್ನು ಕೊಡಲಿಕ್ಕೆ ಇವರು ಹಿಂದೇಟನ್ನು ಕೂಡ ಹಾಕಿರ್ತಾರೆ. ಆದರೆ ಇದೀಗ ಯಾವಾಗ ಮುನಿರತ್ನಂನ ಬಂಧನ ಆಗುತ್ತೋ, ಬಂಧನದ ಬೆನ್ನಲ್ಲೇ ಎಲ್ಲವೂ ಕೂಡ ರೆಕ್ಕೆ ಪುಕ್ಕ ಉಟ್ಕೊಂಡಿರುವಂಥದ್ದು. ಹೀಗಾಗಿ ಮುನಿರತ್ನಂನ ಈಗಾಗಲೇ ಬಂಧನ ಮಾಡಿರುವಂಥದ್ದು. ಸೊ ಇವತ್ತು ಮುನಿರತ್ನಂ ಜೊತೆ ಉಳಿದ 6 ಜನ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ತಲೆಮರೆಸಿಕೊಂಡಿರುವಂಥದ್ದು. ಅವರ ಬಂಧನಕ್ಕಾಗಿ ರಾಮನಗರ ಜಿಲ್ಲಾ ಪೊಲೀಸರು ವಿಶೇಷ ತಂಡಗಳನ್ನು ರಚನೆಯನ್ನು ಮಾಡಿಕೊಂಡಿದ್ದಾರೆ. ರಚನೆಯನ್ನು ಮಾಡಿಕೊಂಡು ಆತನ ಬಂಧನಕ್ಕೆ ಈಗಾಗಲೇ ಬಲೆಯನ್ನು ಬೀಸಿರುವಂಥದ್ದು. ಉಳಿದ ಆರೋಪಿಗಳು ಯಾರೆಲ್ಲ ಮುನಿರತ್ನಂ ಅಣತಿಯಂತೆ ಸೂಚನೆಯಂತೆ ಏನೆಲ್ಲ ಮಾಡಿದ್ರು, ಹನಿ ಟ್ರ್ಯಾಪ್ಗಳಿರ್ಬೋದು, ಮಹಿಳೆಯರಿಗೆ ಹೆದರಿಸಿದಿರ್ಬೋದು, ಹಲ್ಲೆ ಮಾಡಿರ್ಬೋದು, ಸೊ ಬೇರೆ ಬೇರೆಯವ್ರಿಗೆ ಬಲವಂತವಾಗಿ ಕರೆದುಕೊಂಡು ಹೋಗಿದ್ದಿರ್ಬೋದು, ಹೀಗೆ ಆ ಮಹಿಳೆಯರ ಜೊತೆ ಫೋಟೋ ತೆಗೆಸ್ಲಿಕ್ಕಿರ್ಬೋದು, ಹನಿ ಟ್ರ್ಯಾಪನ್ನು ಮಾಡಲಿಕ್ಕಿರ್ಬೋದು, ಅದರ ಜೊತೆಗೆ ನಿದ್ದೆ ಬರುವಂತಹ ಟ್ಯಾಬ್ಲೆಟ್ಗಳನ್ನು ಏನಾಗ್ತಿದ್ರು ಅರಿರ್ಬೋದು, ಪಾರ್ಟಿ ಅರೇಂಜ್ ಮಾಡಿದವರು ಅಂತ ಇರ್ಬೋದು. ಸೊ ಇವೆಲ್ಲವೂ ಕೂಡ ಕೂತು ಪ್ಲಾನ್ ಮಾಡಿದಂಥವ್ರು ಯಾರೆಲ್ಲ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅವರೆಲ್ಲರೂ ಕೂಡ ಬಂಧನವನ್ನು ಮಾಡಬೇಕು. ಬಂಧನ ಮಾಡಿದ ನಂತರ ಇದರ ಪೂರ್ವಪೂರ್ವತೆ ಮತ್ತು ಸತ್ಯಾಸತ್ಯತೆ ಗೊತ್ತಾಗುವಂಥದ್ದು. ಅದರ ಜೊತೆಗೆ ಲೈಂಗಿಕ ಅತ್ಯಾಚಾರ ಆರೋಪವಾಗಿರುವ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಮೆಡಿಕಲ್ ಟೆಸ್ಟನ್ನು ಕೂಡ ಮಾಡಿಸ್ಬೇಕಾಗತ್ತೆ. ಸಂತ್ರಸ್ತೆಗೆ ಮೆಡಿಕಲ್ ಟೆಸ್ಟನ್ನು ಮಾಡಿಸ್ತಾರೆ. ಮತ್ತು ಈ ಘಟನೆ ಆಗಿರುವಂಥದ್ದು ಯಾವಾಗ ಅನ್ನೋದಿಲ್ಲಿ ಪ್ರಮುಖವಾಗುತ್ತೆ. ಸೊ ಹೀಗಾಗಿ ಈ ಘಟನೆಗೆ ಸಂಬಂಧಪಟ್ಟಾಗೂ ಕೂಡ ಪೊಲೀಸರು ಮಾಹಿತಿಯನ್ನು ಪಡ್ಕೊಂಡು ನಂತರ ವೈದ್ಯಕೀಯ ತಪಾಸಣೆಗಳನ್ನು ಮಾಡಿಸುವಂಥದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ಮುನಿರತ್ನಂಗೆ ದಿನದಿಂದ ದಿನಕ್ಕೆ ಕಾನೂನು ಕುಣಿಕೆ ಬಿಗಿ ಆಗ್ತಾ ಇರುವಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಆರೋಪ. ಈಗಾಗಲೇ ಮುನಿರತ್ನನನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಸಂತ್ರಸ್ತ ಮಹಿಳೆಯ ಹೇಳಿಕೆಯೂ ದಾಖಲಾಗಿದೆ. ಜಡ್ಜ್ ಮುಂದೆ 164 ಸ್ಟೇಟ್ಮೆಂಟ್ ಅನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಅದರ ಜೊತೆಗೆ ಸ್ಥಳ ಮಹಜರನ್ನು ಕೂಡ ಮಾಡಲಾಗಿತ್ತು. ಎಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಥವಾ ಅತ್ಯಾಚಾರ ಆಗಿದೆ ಅನ್ನೋದನ್ನ ಆ ಮಹಿಳೆ ಹೇಳಿದ್ರು, ಉಲ್ಲೇಖಿಸಿದ್ರು. ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನು ಕೂಡ ಮಾಡಿಸಲಾಗಿದೆ.